ಹಲೋ, ನಾವಿವತ್ತು ನೋಡ್ತಾ ಇರೋದು ಹುಂಡೈ ಒಂದು ಪ್ರೀಮಿಯಂ 6 ಸೀಟರ್ SUV. ಇದು ಕ್ರೆಟಾದ ಅಕ್ಕ ಅಂತಾನೂ ಹೇಳ್ಬೋದು. ಇದು ಬಂದ್ಬಿಟ್ಟು ಹುಂಡೈ ಅಲ್ಕಾಜಾರ್. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹುಂಡೈ ಅಲ್ಕಾಜಾರ್ ಫೀಚರ್ಸ್, ಓವರ್ ವ್ಯೂ ಮತ್ತೆ ವಾಕ್ ಅರೌಂಡ್. ಸೊ ಗಾಡಿಯ ಹೆಡ್ಲೈಟ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಒಂದು H ಶೇಪ್ DRL ಬರುತ್ತೆ. ಜೊತೆಗೆ ಇದರಲ್ಲಿ ಡೈನಾಮಿಕ್ ಸ್ವೈಪ್ ಇಂಡಿಕೇಟರ್ ಕೂಡ ಇದೆ. ಈ ಗಾಡಿಯ ಹೆಡ್ಲೈಟ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಆಲ್ LED ಸೆಟಪ್ ಹೆಡ್ಲೈಟ್ ಬರುತ್ತೆ. ಜೊತೆಗೆ ಗಾಡಿಯಲ್ಲಿ 6 ಪಾರ್ಕಿಂಗ್ ಸೆನ್ಸರ್ ವಿತ್ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಈ ಗಾಡಿಯಲ್ಲಿ ಲೆವೆಲ್ 2 ADAS ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ನೋಡಬಹುದು ಲೆವೆಲ್ 2 ADAS ಇಂದ ಕ್ಯಾಮ್ರಾ. ಸೊ ಇಂಜಿನ್ ಆಪ್ಷನ್ ಬಗ್ಗೆ ಹೇಳೋದಾದ್ರೆ ಈ ಗಾಡಿಯಲ್ಲಿ 2 ಇಂಜಿನ್ ಆಪ್ಷನ್ ಬರುತ್ತೆ, ಪೆಟ್ರೋಲ್ ಮತ್ತೆ ಡೀಸೆಲ್. ಪೆಟ್ರೋಲ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಆಲ್ಮೋಸ್ಟ್ 160 PS ಆಫ್ ಪವರ್ ಮತ್ತೆ 250 Nm ಆಫ್ ಟಾರ್ಕ್ ಬರುತ್ತೆ. ಈ ಗಾಡಿ ಪೆಟ್ರೋಲ್ ಅಲ್ಲಿ 6 ಸ್ಪೀಡ್ ಮ್ಯಾನ್ಯಲ್ ಮತ್ತೆ 7 ಸ್ಪೀಡ್ DCT ಕೊಡ್ತಿದ್ದಾರೆ. ಇನ್ನೊಂದು ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಇದು 1.5 ಲೀಟರ್ ಡೀಸೆಲ್ ಇಂಜಿನ್, CRDI ಡೀಸೆಲ್ ಇಂಜಿನ್ ಅಂತ ಹೇಳ್ಬಿಟ್ಟು ಇದು ಆಲ್ಮೋಸ್ಟ್ 116 PS ಆಫ್ ಪವರ್ ಮತ್ತೆ 250 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯಲ್ ಮತ್ತೆ 6 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ. ಅಲ್ಕಾಜಾರ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಅಲಾಯ್ ವೀಲ್ ಬರುತ್ತೆ. ಇದರ ಎಕ್ಸಾಕ್ಟ್ ಸೈಜ್ ಹೇಳೋದಾದ್ರೆ 215/55 R 18 ಇಂಚಸ್ ಅಲಾಯ್ ವೀಲ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು DCT, ಅದಕ್ಕೆ DCT ಅಂತ ಬ್ಯಾಡ್ಜಿಂಗ್ ಇಲ್ಲಿದೆ. ಮಿರರ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಾಡಿ ಕಲರ್ ORVM ಬರುತ್ತೆ. ಜೊತೆಗೆ ಕ್ಯಾಮ್ರಾ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಸೈಡ್ ಇಂದ ಈ ಗಾಡಿ ನೋಡೋದಾದ್ರೆ ಕ್ರೆಟಾನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಬಟ್ ಲುಕ್ಸ್ ಗುಡ್. ಈ ಗಾಡಿಯಲ್ಲಿ ಕ್ರೋಮ್ ಹ್ಯಾಂಡಲ್ ಬರುತ್ತೆ. ಡ್ರೈವರ್ ಹ್ಯಾಂಡಲ್ ಅಲ್ಲಿ ಒಂದು ರಿಕ್ವೆಸ್ಟ್ ಸೆನ್ಸರ್ ಇದೆ. ಇದು ಬಟನ್ ಅಲ್ಲ, ಟಚ್ ಬೇಸ್ಡ್ ಕಂಟ್ರೋಲ್. ಈ ಗಾಡಿನ 4 ವೇಸ್ ಅಲ್ಲಿ ಅನ್ಲಾಕ್ ಮಾಡಬಹುದು. ಒಂದು ಈ ರಿಕ್ವೆಸ್ಟ್ ಸೆನ್ಸರ್, ಇನ್ನೊಂದು ಕೀಯಿಂದ NFC ಕಾರ್ಡ್ ಕೂಡ ಆಪ್ಷನ್ ಇದೆ. ಜೊತೆಗೆ ಮೊಬೈಲ್ ಇಂದನೂ ಅನ್ಲಾಕ್ ಮಾಡಬಹುದು. ರಿಯರ್ ಅಲ್ಲಿ ನೋಡೋದಾದ್ರೆ ಇದರಲ್ಲೊಂದು ದೊಡ್ಡ ಹೈ ಮೌಂಟ್ ಸ್ಟಾಪ್ ಲೈಟ್ ಬರುತ್ತೆ. ಜೊತೆಗೆ ಡಿಫಾಗರ್ ಮತ್ತೆ ವೈಪರ್ ಕೂಡ ಇದೆ. ಹುಂಡೈ ಬ್ಯಾಡ್ಜಿಂಗ್ ಇಲ್ಲಿ ಬರುತ್ತೆ. ಅಲ್ಕಾಜಾರ್ ಅಂತ ಟೇಲ್ ಲೈಟ್ ಒಳಗಡೆ ಇಂಟಿಗ್ರೇಟ್ ಮಾಡಿದ್ದಾರೆ. ಮತ್ತೆ ಸಿಗ್ನೇಚರ್ ಅಂತ ಬ್ಯಾಡ್ಜಿಂಗ್ ಇಲ್ಲಿದೆ. ಟರ್ಬೋ, ಯಾಕಂದ್ರೆ ಟರ್ಬೋ ಪೆಟ್ರೋಲ್ ಇಂಜಿನ್. ಹಿಂದೆ ಬರೋದಾದ್ರೆ ಇದರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ ಬರುತ್ತೆ. ಜೊತೆಗೆ ರಿಫ್ಲೆಕ್ಟರ್ ಕೂಡ ಇದೆ. ಇದರಲ್ಲಿ 2 ಎಕ್ಸಾಸ್ಟ್ ಬರುತ್ತೆ, ಯಾಕಂದ್ರೆ ಟರ್ಬೋ ಆಬ್ವಿಯಸ್ಲಿ. ಜೊತೆಗೆ ರಿವರ್ಸ್ ಗೇರ್ ಇನ್ ಲೈಟ್ ಇಲ್ಲಿ ಬರುತ್ತೆ. ಇದರ ಇಂಟೀರಿಯರ್ ನೋಡೋದಾದ್ರೆ ಸೇಮ್ ಕ್ರೆಟಾ ಡೋರ್ ನ ತಗೊಂಡು ಅದಕ್ಕೊಂದ್ ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದಾರೆ. ಅಲ್ಕಾಜಾರ್ ಬಂದ್ಬಿಟ್ಟು ಕ್ರೆಟಾ ಪ್ಲಾಟ್ಫಾರ್ಮ್ ಇಂದಾನೆ ತಗೊಂಡಿರೋದು, ಅದಕ್ಕೆ ತುಂಬಾ ಸಿಮಿಲಾರಿಟೀಸ್ ಇದೆ. ಈ ಗಾಡಿಯಲ್ಲಿ ನಿಮಗೆ 12 ಬೋಸ್ ಸ್ಪೀಕರ್ಸ್ ಬರುತ್ತೆ. ಜೊತೆಗೆ 1 ಲೀಟರ್ ಬಾಟಲ್ ಸೈಡ್ ಅಲ್ಲೇ ಇಡಬಹುದು. ಈ ಗಾಡಿಯಲ್ಲಿ ನಿಮಗೆ 2 ಮೆಮೊರಿ ಸೀಟ್ಸ್ ಬರುತ್ತೆ. ಸೊ ಮೆಮೊರಿ ಸೀಟ್ಸ್ ಏನಂತ ಹೇಳ್ತೀನಿ ಕೇಳಿ. ಎಕ್ಸಾಂಪಲ್ ಮೆಮೊರಿ ಸೀಟ್ ಅಂತ ಹೇಳೋದಾದ್ರೆ ನನ್ನ ಐಟಿಗೆ ನಾನು ಅಡ್ಜಸ್ಟ್ ಮಾಡಿರ್ತೀನಿ. ನಾಳೆ ದಿವಸ ಯಾರೋ ಬಂದ್ಬಿಟ್ಟು ಅವ್ರ ಐಟಿಗೆ ಅಡ್ಜಸ್ಟ್ ಮಾಡ್ತಾರೆ. ಸೊ ಮತ್ತೆ ನಾನು ಆ ಐಟಿಗೆ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಜಸ್ಟ್ 1 or 2 ಅಂತ ಇರುತ್ತೆ. ಅದನ್ನ ಒತ್ಬಿಟ್ರೆ ಸೀದಾ ನನ್ನ ಪೊಸಿಷನ್ ಕರೆಕ್ಟಾಗಿ ಬಂದು ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಡ್ರೈವರ್ ವಿಂಡೋ 1 ಟಚ್ ಅಪ್ ಅಂಡ್ ಡೌನ್ ಬರುತ್ತೆ. ಜೊತೆಗೆ ಇಲ್ಲಿ ಮುಂದ್ಗಡೆ ಬಂದ್ರೆ ಲಾಕ್ ಅನ್ಲಾಕ್, ಮಿರರ್ ಅಡ್ಜಸ್ಟ್ ಮಾಡಕ್ಕೂ ಇಲ್ಲ ಆಪ್ಷನ್ ಇದೆ. ಸೀಟ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಗಾಡಿಯಲ್ಲಿ 8 ವೇ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಜೊತೆಗೆ ಪೆಟ್ರೋಲ್ ಓಪನರ್ ಲಿವರ್ ಕೂಡ ಇಲ್ಲೇ ಇದೆ. ಒಳಗಡೆ ಕೂತ್ರೆ ಸೇಮ್ ಕ್ರೆಟಾ ಫೀಲಿಂಗ್ ಬರುತ್ತೆ. ನಿಮ್ಗೆ ಅನ್ಸಲ್ಲ ಯಾವ್ದೋ 6 ಸೀಟರ್ ಗಾಡಿ ಓಡಿಸ್ತಿದೀನಿ ಅಂತ ಹೇಳ್ಬಿಟ್ಟು. ಸ್ಕ್ರೀನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 10.25 ಇಂಚಸ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಜೊತೆಗೆ 10.25 ಇಂಚಸ್ ಟಚ್ ಸ್ಕ್ರೀನ್ ಬರುತ್ತೆ. ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡಿ-ಕಟ್ ಸ್ಟೇರಿಂಗ್ ವೀಲ್ ಬರುತ್ತೆ. ಜೊತೆಗೆ ಇದು ಆಟೋಮೆಟಿಕ್ ಆದ್ದರಿಂದ ಇದರಲ್ಲಿ ಪೆಡಲ್ ಶಿಫ್ಟರ್ ಕೂಡ ಆಪ್ಷನ್ ಇದೆ. ಸ್ಟೇರಿಂಗ್ ವೀಲ್ ನ ರೈಟ್ ಸೈಡ್ ನ ಆಪ್ಷನ್ ನೋಡಿದ್ರೆ ಇದರಲ್ಲಿ ADAS ಕಂಟ್ರೋಲ್ ಮಾಡಬಹುದು, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಆಪ್ಷನ್ ಚೇಂಜ್ ಮಾಡಬಹುದು. ಜೊತೆಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಹಾಕಕ್ಕೆ ಬಟನ್ ಇಲ್ಲೇ ಇದೆ. ಅದೇ ತರ ಲೆಫ್ಟ್ ಸೈಡ್ ಅಲ್ಲಿ ನೋಡೋದಾದ್ರೆ ಇದರಲ್ಲಿ ಮೀಡಿಯಾ ಕಂಟ್ರೋಲ್ಸ್ ಇದೆ. ಜೊತೆಗೆ ಮ್ಯೂಟ್ ಅನ್ಮ್ಯೂಟ್ ಮಾಡಕ್ಕೆ ವಾಯ್ಸ್ ಅಸಿಸ್ಟೆಂಟ್ ಬಟನ್ ಕೂಡ ಇದೆ. ಸೊ ಇದೇ ತರ ಮಲ್ಟಿಪಲ್ ವಾಯ್ಸ್ ಕಮಾಂಡ್ ನ ಸಪೋರ್ಟ್ ಮಾಡುತ್ತೆ. ಓಪನ್ ಸನ್ ರೂಫ್, Opening the sunroof. ನೋಡಿ. ಡ್ರೈವರ್ ಕ್ಲಸ್ಟರ್ ಬಗ್ಗೆ ಮಾತಾಡೋದ್ರೆ ಇದರಲ್ಲಿ ಮಲ್ಟಿಪಲ್ ಇನ್ಫಾರ್ಮೇಶನ್ ಕೊಡ್ತಾರೆ, ಸಚ್ ಆಸ್ ಕಂಪಾಸ್ ಇರ್ಬೋದು, TPMS ಇರ್ಬೋದು, ಡಿಸ್ಟೆನ್ಸ್ ಟು ಎಂಟಿ, ಮತ್ತೆ ಇನ್ನೂ ತುಂಬಾನೇ ಫೀಚರ್ಸ್ ಇದೆ. ಮತ್ತೆ ಟಚ್ ಸ್ಕ್ರೀನ್ ಬಗ್ಗೆ ಹೇಳಂಗೆ ಇಲ್ಲ ಬಿಡಿ, ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಈ ಟಚ್ ಸ್ಕ್ರೀನ್ ಒಳಗಿದೆ. ಈ ಗಾಡಿಯಲ್ಲಿ ನಿಮಗೆ 3 ಡ್ರೈವಿಂಗ್ ಮೋಡ್ ಬರುತ್ತೆ, ಇಕೋ, ನಾರ್ಮಲ್ ಮತ್ತೆ ಸ್ಪೋರ್ಟ್ಸ್. ಮತ್ತೆ 3 ಟ್ರಾಕ್ಷನ್ ಮೋಡ್ ಬರುತ್ತೆ, ಸ್ನೋ, ಮಡ್ ಮತ್ತೆ ಸ್ಯಾಂಡ್. ಈ ಗಾಡಿಯಲ್ಲಿ ತುಂಬಾ ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್. ಜೊತೆಗೆ ಇಲ್ಲಿ ಕೆಳಗಡೆ ನೋಡಿದ್ರೆ 2 ಝೋನ್ AC ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ನಾವು ಓಡಿಸ್ತಿರೋದು ಇವತ್ತು 7 DCT. ಸೊ ಇದರಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ಫ್ರಂಟ್ ಮತ್ತೆ ರಿಯರ್ ವೆಂಟಿಲೇಷನ್ ಕೂಡ ಆಪ್ಷನ್ ಇದೆ ಈ ಗಾಡಿಯಲ್ಲಿ. ಜೊತೆಗೆ ಗಾಡಿಯಲ್ಲಿ ಸ್ಲೈಡಬಲ್ ಹ್ಯಾಮ್ರೆಸ್ಟ್ ಬರುತ್ತೆ. ಮತ್ತೆ ಕೂಲ್ಡ್ ಗ್ಲೋ ಬಾಕ್ಸ್ ಗೆ ಆಪ್ಷನ್ ಇದೆ. ಅಲ್ಕಾಜಾರ್ ಅಲ್ಲಿ ಒಂದು ಬೋಸ್ ಮೋಡ್ ಅಂತ ಆಪ್ಷನ್ ಇದೆ, ಅದನ್ನ ರಿಯರಿಗೆ ಹೋಗಿ ತೋರಿಸ್ತೀನಿ. ಸೊ ಮೇಲ್ಗಡೆ ನೋಡಿದ್ರೆ ಡ್ರೈವರ್ಗೆ ಯಾವುದೇ ತರ ಮಿರರ್ ಇಲ್ಲ. ಜೊತೆಗೆ ಈ ಗಾಡಿಯಲ್ಲಿ ಆಲ್ LED ಕ್ಯಾಬಿನ್ ಲೈಟ್ ಬರುತ್ತೆ. ಕೋ ಡ್ರೈವರ್ ಅಲ್ಲಿ ಮಿರರ್ ಬರುತ್ತೆ. ರಿಯರ್ ಅಲ್ಲಿ ಸೀಟ್ ಇದೆಯಲ್ಲ, ಈ ಸೀಟ್ ಸ್ಲೈಡ್ ಆಗುತ್ತೆ, ಜೊತೆಗೆ ರಿಕ್ಲೈನ್ ಕೂಡ ಆಗುತ್ತೆ. ರಿಯರ್ ಅಲ್ಲಿ 2 AC ವೆಂಟ್ಸ್ ಬರುತ್ತೆ. ಜೊತೆಗೆ ಟೈಪ್ ಸಿ ಪೋರ್ಟ್ ಗಳಿದೆ 2. ಮತ್ತೆ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಹ್ಯಾಂಡಲ್ ಮತ್ತೆ ವೈಟ್ ಲೈಟ್ ಬರುತ್ತೆ. ಸೀಟ್ ಬಗ್ಗೆ ಹೇಳೋದಾದ್ರೆ ಸೀಟ್ ಕಂಫರ್ಟಬಲ್ ಆಗಿದೆ, ಮತ್ತೆ ಹ್ಯಾಂಡ್ ರೆಸ್ಟ್ ಕೂಡ ಇದೆ. ಸೊ ಬನ್ನಿ ಥರ್ಡ್ ರೋ ಹೋಗೋಣ. ಥರ್ಡ್ ರೋ ಅಲ್ಲಿ ನಿಮಗೆ AC ಇದೆ. ಜೊತೆಗೆ AC ಕಂಟ್ರೋಲ್ ಮಾಡಕ್ಕೆ ಫ್ಯಾನ್ ಸ್ಪೀಡ್ ಕೂಡ ಇದೆ. ಇಲ್ಲೊಂದು ಟೈಪ್ ಸಿ ಪೋರ್ಟ್ ಇದೆ. ಜೊತೆಗೆ 2 ಕಪ್ ಹೋಲ್ಡರ್ ಸಿಗುತ್ತೆ.
ಸೊ ನಿಮಗೆ ಇಲ್ಲಿಂದ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಇದೆ. ಥರ್ಡ್ ರೋ ಅಲ್ಲೂ ಲೈಟ್ ಆಪ್ಷನ್ ಇದೆ. ಫಾರ್ ಅ ಶಾರ್ಟ್ ರೈಡ್ ಅಂತ ಹೇಳಿದ್ರೆ ಆರಾಮಾಗಿ ಗಾಡಿಯಲ್ಲಿ ಹೋಗ್ಬೋದು. ನನ್ನ ಹೈಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 6 ಅಡಿ. ಸೊ ಹೆಡ್ ರೂಮ್ ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬೋದು. ಸೊ 100 ಇಂದ 200 ಕಿಲೋಮೀಟರ್ ತನಕ ಆರಾಮಾಗಿ ಹೋಗ್ಬೋದು. ಸೊ ಥರ್ಡ್ ರೋ ಇಂದ ನೋಡಿ ಇಂಟೀರಿಯರ್ ಹೆಂಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಅಲ್ಕಾಜಾರನ ರಿವ್ಯೂ. ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.